ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಾಗಲೇ ಡೆವಿಲ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ದರ್ಶನ್ ಅಭಿಮಾನಿಗಳಿಗೆ ಭರ್ಜರಿಯಾಗಿಯೇ ಟ್ರೀಟ್ ಕೊಡ್ತಿದ್ದಾರೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಆ ರೀತಿಯಲ್ಲಿ ಟ್ರೇಲರ್ ಮೂಡಿ ಬಂದಿದೆ. ಸಿಕ್ಕಾಪಟ್ಟೆ ಡಿಫರೆಂಟ್ ಮೂಡ್ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದು, ಸೆಲೆಬ್ರಿಟೀಸ್ ತಮ್ಮ ಬಾಸ್ನ ಹೊಸ ಅವತಾರ ಬೆಳ್ಳಿತೆರೆಯಲ್ಲಿ ಕಾಣುವುದು ಕನ್ಫರ್ಮ್ ಆಗಿದೆ. ಡೆವಿಲ್ನಲ್ಲಿ ದರ್ಶನ್ ಮಾಸ್ ಡೈಲಾಗ್ಸ್ ಅಭಿಮಾನಿಗಳಿಗೆ ಫುಲ್ ಮೇಲ್ಸ್ ಲಭ್ಯವಿದೆ. ಯಾಕಂದ್ರೆ ಟ್ರೇಲರ್ ಶುರುವಾದಾಗಿನಿಂದ ಕೊನೆಯವರೆಗೂ ಮಸ್ತ್ ಬ್ಯಾಕ್ ಟು ಬ್ಯಾಕ್ ಡೈಲಾಗ್ ಹೊಡೆಯುತ್ತಲೇ ಹೋಗ್ತಾರೆ. ಕಾಂಚನ ಮಿಣಮಿಣ ಎನ್ನುತ್ತಾ ಬಂದ ದರ್ಶನ್ ಮಸ್ತ್ ಸ್ಟೈಲಿಶ್ ಆಗಿ ಡೈಲಾಗ್ಸ್ ಹೊಡೆಯುತ್ತಲೇ ಹೋಗಿದ್ದಾರೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ ಅಂತ ಹೀರೋಯಿನ್ ದರ್ಶನ್ನ ಕೇಳೋದು ಇಲ್ಲಿ ಡೆವಿಲ್ ಬಣ್ಣ ಹಲವು ಅನ್ನೋ ಸೂಚನೆ ಕೊಡುತ್ತೆ. ಆಸೆ ಪಟ್ರೆ ಕೇಳಬೇಕು, ಕೊಡದಿದ್ರೆ ಕಿತ್ಕೊಳ್ಬೇಕು ಎನ್ನುವ ದರ್ಶನ್ ಡೈಲಾಗ್ ಒಂದಕ್ಕಿಂತ ಒಂದು ಟ್ರೆಂಡಿಂಗ್ ಮೋಡ್ನಲ್ಲಿದೆ. ಖೇಲ್ ಖತಮ್, ಮ್ಯಾಟರ್ ಬಂದ್, ಏನೋ ನಿಮ್ಮ ಪ್ರಾಬ್ಲಮ್, ಸೂರ್ಯಂಗೆ ತುಂಬ ಹೊತ್ತು ಗ್ರಹಣ ಇದೆಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಅನ್ನೋ ಮೂಲಕ ಟ್ರೈಲರ್ ಕೊನೆಯಾಗುತ್ತೆ. ಡೆವಿಲ್ ಚಿತ್ರವನ್ನ ಮಿಲನ ಪ್ರಕಾಶ್ ಡೈರೆಕ್ಷನ್ ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ಜೊತೆಗೆ ತಾರಕ್ ಚಿತ್ರ ಮಾಡಿದ್ರು. ಇದೀಗ ಡೆವಿಲ್ ಮಾಡಿದ್ದಾರೆ. ಕಥೆ ಮತ್ತು ಚಿತ್ರಕಥೆ ಇವರೇ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಕೊಟ್ಟಿದ್ದಾರೆ. ಸುಧಾಕರ್ ಎಸ್ ರಾಜ್ ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ. ದರ್ಶನ್ ನಿವಾಸದಲ್ಲಿ ಪತ್ತೆಯಾಗಿರುವ 82 ಲಕ್ಷ ರೂಪಾಯಿ ಹಣವನ್ನು ಆದಾಯ ತೆರಿಗೆ ಇಲಾಖೆಯಲ್ಲೇ ಇರಲಿ ಅಂತ 57ನೇ ಸಿಸಿಎಚ್ ಕೋರ್ಟ್ ಆದೇಶ ನೀಡುವ ಮೂಲಕ ದರ್ಶನ್ಗೆ ಶಾಕ್ ಕೊಟ್ಟಿದೆ. ದರ್ಶನ್ ಮನೆಯಲ್ಲಿ ಸಿಕ್ಕ 82 ಲಕ್ಷ ನಗದು ಹಣದ ಬಗ್ಗೆ ದರ್ಶನ್ ದ್ವಂದ್ವ ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಮನೆ ಮತ್ತು ಪ್ರದೋಷ್ ಮನೆಯಲ್ಲಿ ಹಣ ವಶಕ್ಕೆ ಪಡೆದು ಆದಾಯ ತೆರಿಗೆ ಇಲಾಖೆಗೆ ವರ್ಗಾವಣೆ ಮಾಡಿದ್ರು. ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ದರ್ಶನ್ ದ್ವಂದ್ವ ಹೇಳಿಕೆಯನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ. 82 ಲಕ್ಷ ಹಣ ಎಲ್ಲಿಂದ ಬಂದಿತು ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿದ ದರ್ಶನ್ ತನ್ನದೇ ಸ್ಟೈಲ್ನಲ್ಲಿ ಉತ್ತರ ನೀಡಿದ್ರು. ನಾನು ಕೃಷಿ ಮಾಡಿದ್ದೆ, ಪ್ರಾಣಿಗಳ ಮಾರಾಟ ಮಾಡಿದ್ದೆ, ನನ್ನ ಅಭಿಮಾನಿಗಳು ನನಗೆ ಹುಟ್ಟುಹಬ್ಬದ ದಿನ ದುಡ್ಡು ಕೊಟ್ಟಿದ್ರು ಅಂತ ಹೇಳಿಕೆ ನೀಡಿದ್ರು ಎನ್ನಲಾಗ್ತಿದೆ. ಆದ್ರೆ 82 ಲಕ್ಷಕ್ಕೆ ಸೂಕ್ತ ರೀತಿಯಲ್ಲಿ ಲೆಕ್ಕ ಕೊಟ್ಟಿಲ್ಲ. ಹಾಗೆ ವಿಚಾರಣೆ ವೇಳೆ ದ್ವಂದ್ವ ಹೇಳಿಕೆ ನೀಡಿರುವ ಹಿನ್ನೆಲೆ 82 ಲಕ್ಷ ಹಣವನ್ನ ಆದಾಯ ತೆರಿಗೆ ಇಲಾಖೆಗೆ ಒಪ್ಪಿಸಲು ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ. 64ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಆದೇಶ ಮಾಡಲಾಗಿತ್ತು. ಕೋರ್ಟ್ ಆದೇಶದಂತೆ ಐಟಿಗೆ 82 ಲಕ್ಷ ಹಣ ಒಪ್ಪಿಸಿರುವ ತನಿಖಾ ತಂಡ 82 ಲಕ್ಷ ಸಂಬಂಧ ನಾನು ಯಾವ ದಾಖಲೆ ಇಟ್ಟಿಲ್ಲ. ಕೆಲವರಿಂದ ನಾನು ಸಾಲವನ್ನು ಪಡೆದಿದ್ದೆ, ಹೀಗಾಗಿ ನನ್ನ ಬಳಿ ಅಷ್ಟು ಕ್ಯಾಶ್ ಇತ್ತು. ಮನೆಯಲ್ಲಿ ಸಿಕ್ಕಿರುವ ಹಣಕ್ಕೆ ಸಂಬಂಧ ಸೂಕ್ತ ದಾಖಲೆ ಇಲ್ಲ ಅಂತ ದರ್ಶನ್ ಹೇಳಿದ್ದಾರೆ ಎನ್ನಲಾಗ್ತಿದೆ. ಕಾಂತಾರ ಚಾಪ್ಟರ್ 1 ಚಿತ್ರದ ಭರ್ಜರಿ ಯಶಸ್ಸಿನ ಬೆನ್ನಲ್ಲೇ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತು ಚಿತ್ರತಂಡ ಮಂಗಳೂರಿನ ಬಾರೇಬೈಲು ವರಾಹ ಪಂಜುರ್ಲಿ ಜಾರಂದಾಯ ಮತ್ತು ಬಂಟ ದೇವಸ್ಥಾನದಲ್ಲಿ ಇಂದು ಹರಕೆ ನೇಮೋತ್ಸವಕ್ಕೆ ಆಗಮಿಸಿದ್ದಾರೆ. ಕಾಂತಾರ ಚಿತ್ರ ಯಶಸ್ಸಿನ ಬಳಿಕ ರಿಷಬ್ ಶೆಟ್ಟಿ ಹಾಗೂ ಒಂಬಾಳೆ ಫಿಲ್ಮ್ಸ್ ಚಿತ್ರತಂಡ ದೈವಕ್ಕೆ ಕಟ್ಟಿಕೊಂಡಿದ್ದ ಹರಕೆಯನ್ನ ಈಡೇರಿಸುವ ಉದ್ದೇಶದಿಂದ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ. ಇನ್ನು ಪತ್ನಿ ಮಕ್ಕಳ ಜೊತೆ ನೇಮೋತ್ಸವಕ್ಕೆ ಆಗಮಿಸಿರೋ ರಿಷಬ್ ಶೆಟ್ಟಿ ಗಗ್ಗರ ಸೇವೆ ಜೊತೆಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು. ನಿರ್ಮಾಪಕ ವಿಜಯ್ ಕಿರ್ಗಂದೂರು, ನಿರ್ದೇಶಕ ಸಂತೋಷ್ ಆನಂದರಾಮ್ ಸೇರಿದಂತೆ ಚಿತ್ರರಂಗದ ಹಲವರು ಜೊತೆಗಿದ್ರು. ಕಳೆದ ಏಪ್ರಿಲ್ನಲ್ಲಿ ಇದೇ ದೇವಸ್ಥಾನದಲ್ಲಿ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದ ರಿಷಬ್ ಶೆಟ್ಟಿ ಹಾಗೂ ಕುಟುಂಬಕ್ಕೆ ದೈವ ಅಭಯ ನೀಡಿತು. ಕಳೆದ ವರ್ಷ ಮಗನ ಹುಟ್ಟುಹಬ್ಬದ ದಿನ ಬಾರೇಬೈಲು ದೇವಸ್ಥಾನಕ್ಕೆ ರಿಷಬ್ ಶೆಟ್ಟಿ ಕುಟುಂಬ ಆಗಮಿಸಿತ್ತು. ಇಂದು ಅದೇ ದೇವಸ್ಥಾನದಲ್ಲಿ ಹರಕೆ ನೇಮೋತ್ಸವ ಸಲ್ಲಿಸಲಿರೋ ರಿಷಬ್ ಶೆಟ್ಟಿ ಹಾಗೂ ಚಿತ್ರತಂಡ ಬಂದಿದ್ದಾರೆ. ಕಾಂತಾರ ಚಿತ್ರವು ದೇಶಾದ್ಯಂತ ಬಹಳಷ್ಟು ಸಂಚಲನ ಸೃಷ್ಟಿಸಿತ್ತು. ಎಲ್ಲಾ ಭಾಷೆಗಳಲ್ಲಿಯೂ ಕಾಂತಾರ ಮೆಚ್ಚುಗೆ ಗಳಿಸಿತ್ತು. ಈ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಹಾಗೂ ಇಡೀ ಚಿತ್ರತಂಡ ಬಾರೇಬೈಲು ವರಾಹ ಪಂಜುರ್ಲಿ ಜಾರಂದಾಯ ಮತ್ತು ಬಂಟ ದೇವಸ್ಥಾನದಲ್ಲಿ ಹರಕೆಯನ್ನ ಸಲ್ಲಿಸಿದ್ದಾರೆ. ದೇವಸ್ಥಾನದ ನೇಮದಲ್ಲಿ ಭಾಗವಹಿಸಿ ದೈವದ ಆಶೀರ್ವಾದ ಪಡೆದಿದ್ದಾರೆ. ಬಿಗ್ ಬಾಸ್ ಕನ್ನಡದ ಸೀಸನ್ 12ನಲ್ಲಿ ಸ್ಪರ್ಧಿಯಾಗಿದ್ದ ಕಾಕ್ರೋಚ್ ಸುದ್ದಿ ಈಗಾಗಲೇ ಹೊರಗೆ ಬಂದಿದ್ದಾರೆ. ಶುರುವಿನಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದ ಕಾಕ್ರೋಚ್ ಸುದ್ದಿ ದಿನ ಕಳೆದಂತೆ ತಮ್ಮ ಆಟದ ವೈಖರಿಯನ್ನ ಕಳೆದುಕೊಂಡ್ರು. ಹೀಗಾಗಿ ಬಿಗ್ ಬಾಸ್ ಪಯಣ ಮುಗಿಸಿ ಮನೆಯಿಂದ ಹೊರಬಂದಿದ್ದಾರೆ. ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಇದೀಗ ಶಿವಣ್ಣನ ಭೇಟಿ ಮಾಡಿದ್ದಾರೆ ಕಾಕ್ರೋಚ್ ಸುದ್ದಿ. ಕಾಕ್ರೋಚ್ ಸುದ್ದಿ ಟಗರು ಸಿನಿಮಾದ ಕಾಕ್ರೋಚ್ ಪಾತ್ರ ಸುದ್ದಿಗೆ ಸಾಕಷ್ಟು ಹೆಸರನ್ನ ತಂದುಕೊಟ್ಟಿತ್ತು. ಡಾಲಿ ಮತ್ತು ಚಿಟ್ಟೆ ಪಾತ್ರಗಳಂತೆ ಕಾಕ್ರೋಚ್ ಪಾತ್ರವು ಟಗರು ಚಿತ್ರದಲ್ಲಿ ಹೆಚ್ಚು ಗಮನ ಸೆಳೆಯಿತು. ಈ ಚಿತ್ರದ ಬಳಿಕ ಕಾಕ್ರೋಚ್ ಸುದ್ದಿ ಬಹಳಷ್ಟು ಖ್ಯಾತಿ ಪಡೆದರು. ಬಿಗ್ ಬಾಸ್ ಸೀಸನ್ 12ರಲ್ಲಿ 50 ದಿನ ಪೂರೈಸಿ ಹೊರಬಂದ ಸುದ್ದಿ ಅನೇಕ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇದೀಗ ಕಾಕ್ರೋಚ್ ಶಿವಣ್ಣ, ಡಾಲಿ ಧನಂಜಯ್ ಇನ್ನಿತರರನ್ನ ಭೇಟಿಯಾಗಿದ್ದಾರೆ. ಜಾಕಿ ಚಿತ್ರದಿಂದ ಪರಿಚಯವಾದ ಸುದ್ದಿ ನಂತರ ಐರಾವತ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು. ನಂತರ ಟಗರು ಚಿತ್ರದಲ್ಲಿ ಅಭಿನಯಿಸಿದ ಬಳಿಕ ಕಾಕ್ರೋಚ್ ಸುದ್ದಿ ಅಂತಲೇ ಪ್ರಸಿದ್ಧವಾಗಿರುವ ಸುದ್ದಿ ಗೌಡ ಈ ಚಿತ್ರಕ್ಕೂ ಮೊದಲು ಹಲವಾರು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ರು. ಕನ್ನಡದ ಸ್ಟಾರ್ ನಟರ ಸಿನಿಮಾಗಳಿಗೆ ವಿಶೇಷ ಶೈಲಿಯ ಬೈಕ್ಗಳನ್ನ ರೆಡಿ ಮಾಡುತ್ತಿದ್ರು.
ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಅಭಿಮಾನಿಗಳತ್ತ ತಮ್ಮ ಮದ್ಯದ ಬೆರಳು ತೋರಿಸಿ ಉದ್ದಟತನ ಮೆರೆದಿರುವ ವಿಡಿಯೋ ಒಂದು ವ್ಯಾಪಕ ವೈರಲ್ ಆಗ್ತಾ ಇದೆ. ಖಾಸಗಿ ಕಾರ್ಯಕ್ರಮದ ಸಲುವಾಗಿ ಬೆಂಗಳೂರಿಗೆ ಬಂದಿದ್ದ ಆರ್ಯನ್ ಖಾನ್ ಬಂದಿದ್ದು ಎಷ್ಟು ಸುದ್ದಿ ಆಯಿತೋ ಅಂತೆಯೇ ಅವರ ವರ್ತನೆ ಕೂಡ ಅದಕ್ಕಿಂತಲೂ ಹೆಚ್ಚು ಸುದ್ದಿಗೆ ಗ್ರಾಸವಾಗ್ತಾ ಇದೆ. ಬೆಂಗಳೂರಿನ ಪಬ್ವೊಂದಕ್ಕೆ ಬಂದಿದ್ದ ಆರ್ಯನ್ ಖಾನ್ ತಮ್ಮನ್ನ ನೋಡೋದಕ್ಕೆ ಬಂದಿದ್ದ ಅಭಿಮಾನಿಗಳತ್ತ ಮದ್ಯದ ಬೆರಳು ತೋರಿಸಿ ಅಗೌರವ ತೋರಿದ್ದಾರೆ ಎನ್ನಲಾಗಿದೆ. ಪಬ್ನಲ್ಲಿ ಆರ್ಯನ್ ಖಾನ್ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಸೇರಿದ್ರು. ಆಗ ಆರ್ಯನ್ ಖಾನ್ ಅಭಿಮಾನಿಗಳತ್ತ ಕೈ ಬೀಸುತ್ತಿದ್ದಾಗಲೇ ಸಾರ್ವಜನಿಕವಾಗಿ ಮದ್ಯದ ಬೆರಳು ತೋರಿಸಿದ್ದಾರೆ. ಬಳಿಕ ಪಕ್ಕದಲ್ಲಿಯೇ ಇದ್ದ ನೆಲಪಾಡ್ ಅವರು ಆರ್ಯನ್ಗೆ ಏನೋ ಹೇಳಿದ್ದು, ಈ ವೇಳೆ ಆರ್ಯನ್ ಕೈ ಬೀಸುತ್ತಾ ಒಳಕ್ಕೆ ಹೋಗಿದ್ದಾರೆ. ಇನ್ನು ಬೆಂಗಳೂರಿಗೆ ಬಂದಿದ್ದ ಆರ್ಯನ್ ಖಾನ್ಗೆ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ಕೂಡ ಇದ್ರು. ಮೊಹಮ್ಮದ್ ನೆಲಪಾಡ್ ಜೊತೆ ಆರ್ಯನ್ ಖಾನ್ ಅವರು ಪಬ್ಗೆ ಬಂದಿದ್ರು. ಆರ್ಯನ್ ಖಾನ್ ಅವರು ಮದ್ಯದ ಬೆರಳು ತೋರಿಸಿದ ವೇಳೆಯೇ ಜೈದ್ ಖಾನ್ ಮತ್ತು ಮೊಹಮ್ಮದ್ ನೆಲಪಾಡ್ ಅವರು ನಗುತ್ತಾ ಪ್ರತಿಕ್ರಿಯಿಸಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.